ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ಇಂದಿನ ಭಾಗದಲ್ಲಿ ರಾಷ್ಟ್ರಪತಿ ಭವನ ಇದರ ಸಂಕ್ಷಿಪ್ತ ವಿವರವನ್ನು ತಿಳಿದುಕೊಳ್ಳೋಣ. ಭಾರತದ ಸರ್ವೋಚ್ಚ ನ್ಯಾಯಕ, ಭಾರತದ ಗಣತಂತ್ರದ ಅಧ್ಯಕ್ಷರ ನಿವಾಸ ಸ್ಥಾನಕ್ಕೆ ರಾಷ್ಟ್ರಪತಿ ಭವನ ಎನ್ನುವರು. ಈ ಮಹಾ ಕಟ್ಟಡವನ್ನು ಬ್ರಿಟಿಷ್ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಇಂಡಿಯಾದ ನಿವಾಸ ಸ್ಥಾನವನ್ನಾಗಿ ನಿರ್ಮಿಸಲಾಗಿತ್ತು. ರಾಷ್ಟ್ರಪತಿ ಭವನದಲ್ಲಿ 340 ಕೋಣೆಗಳ ಮುಖ್ಯ ಕಟ್ಟಡವನ್ನು ಹೊಂದಿದೆ. ಇದು 320 ಎಕರೆ ಪ್ರದೇಶವನ್ನು ಒಳಗೊಂಡಿದೆ. ರಾಷ್ಟ್ರಪತಿ ಭವನ ನಮ್ಮ ದೇಶದ ಪ್ರಥಮ ಪ್ರಜೆಯ ನಿವಾಸ. ಈ ಕಡೆ ಸೌತ್ ಬ್ಲಾಕ್, ಆ ಕಡೆ ನಾರ್ತ್ ಬ್ಲಾಕ್ ಇದ್ದು ಅವೆರಡು ಕೇಂದ್ರ ಸರ್ಕಾರದ ಮಂತ್ರಿಮಂಡಲದ ಪ್ರಮುಖ ಸದನಗಳಾಗಿವೆ. ಪ್ರತಿದಿನವೂ ಅಲ್ಲಿರುವ ಎಲ್ಲ ಕೋಣೆಗಳನ್ನು ಒರೆಸಿ ಸ್ವಚ್ಛವಾಗಿಡುತ್ತಾರೆ. ರಾಷ್ಟ್ರಪತಿ ಭವನದಲ್ಲಿರುವ ವಿಶಾಲವಾದ ವರಂಡಗಳು, ಮೆಟ್ಟಿಲುಗಳನ್ನು ಶುಭ್ರಗೊಳಿಸಲು 110 ಮಂದಿ ಸಿಬ್ಬಂದಿ ಇದ್ದಾರೆ. ಭಾರತ ಸ್ವಾತಂತ್ರ್ಯ ಗಳಿಸಿದ ಬಳಿಕ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕಗೊಂಡ ರಾಜಗೋಪಾಲಾಚಾರಿ ಇದರಲ್ಲಿ ನೆಲೆಸಿದ್ದರು. ಅವರು ಕೆಲವು ಕೋಣೆಗಳನ್ನು ಮಾತ್ರ ಬಳಸಿಕೊಂಡಿದ್ದರು. ಅದನ್ನು ಈಗ ಗವರ್ಮೆಂಟ್ ಹೌಸ್ ಎಂದು ಕರೆಯುತ್ತಾರೆ. 1950ರಲ್ಲಿ ಗಣರಾಜ್ಯವಾಗಿ ಬದಲಾದಾಗ ಇದಕ್ಕೆ ರಾಷ್ಟ್ರಪತಿ ಭವನ ಎಂಬ ಹೆಸರನ್ನು ಇಡಲಾಯಿತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮೊದಲ ರಾಷ್ಟ್ರಪತಿಯಾಗಿ ಈ ಭವನದೊಳಗೆ ಪ್ರವೇಶಿಸಿದರು. ರಾಷ್ಟ್ರಪತಿ ಭವನವನ್ನು 1000 ಮಂದಿ ಪೊಲೀಸರು ಪ್ರತಿಕ್ಷಣವೂ ಕಾವಲು ಕಾಯುತ್ತಾರೆ. ರಾಷ್ಟ್ರಪತಿಗೆ ವೈಯಕ್ತಿಕ ಅಂಗರಕ್ಷಕರು 6 ಜನರಿದ್ದಾರೆ. ಅವರಿಗೆ ವಿಶೇಷ ಯೂನಿಫಾರ್ಮ್, ಬಲಾಢ್ಯ ರಕ್ಷಣೆ ನೇಮಿಸಿರುತ್ತಾರೆ. ರಾಷ್ಟ್ರಪತಿ ಭಾರತದ ಪ್ರಥಮ ಪ್ರಜೆಯಾಗಿರುತ್ತಾರೆ. ಅವರ ಭವನದ ವೈಶಾಲ್ಯವನ್ನು ಮೀರಿದ ಕಟ್ಟಡಗಳು ವಿಶ್ವದಲ್ಲಿ 2-3 ಇದೆ. ರಾಷ್ಟ್ರಪತಿ ವೈಯಕ್ತಿಕ ಕೆಲಸ ನಿರ್ವಹಿಸಲೆಂದು ಸೆಕ್ರೆಟರಿಯೇಟ್ ಇರುತ್ತದೆ. ಒಬ್ಬ ಸೆಕ್ರೆಟರಿ, ಓರ್ವ ಜಾಯಿಂಟ್ ಸೆಕ್ರೆಟರಿ, ಮಿಲಿಟರಿ ಸೆಕ್ರೆಟರಿ ಒಬ್ಬೊಬ್ಬರು. 200 ಬಗೆಯ ಗುಲಾಬಿ ಗಿಡಗಳಿಗೆ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದ ವಿವಿಧ ಬಗೆಯ ಹೂಗಿಡಗಳು, ಪ್ರತ್ಯೇಕ ಸಸ್ಯಗಳು ಇವುಗಳೊಂದಿಗೆ ಸೇರಿದೆ. ಇಂತಹ ಹೂದೋಟ ನಮ್ಮ ದೇಶದಲ್ಲಿ ಮತ್ತೆಲ್ಲೂ ಕಾಣಸಿಗುವುದಿಲ್ಲ. ಔಷಧೀಯ ಗಿಡಗಳನ್ನು ಪ್ರತ್ಯೇಕವಾಗಿ ಬೆಳೆಸಲಾಗಿದೆ. ಇದರ ಆರೈಕೆಗೆಂದು 30 ಜನರನ್ನು ನೇಮಿಸಲಾಗಿದೆ. ವರ್ಷದಲ್ಲಿ ತಿಂಗಳಿಗೆ ಮಾತ್ರ ಸಂದರ್ಶಕರಿಗೆ ಬಾಗಿಲು ತೆರೆದಿರುತ್ತದೆ. ರಾಷ್ಟ್ರಪತಿಯವರಿಗೆ ಮಾತ್ರ ವೈದ್ಯ ಸೇವೆಯನ್ನು ನೀಡಲು ಎಸ್ಟೇಟ್ ಕ್ಲಿನಿಕ್ ಇದೆ. ಇಲ್ಲಿ ಓರ್ವ ಸೀನಿಯರ್ ಡಾಕ್ಟರ್ 24 ಗಂಟೆಗಳ ಸೇವಾನಿರತರಾಗಿರುತ್ತಾರೆ. 3 ಜನ ವೈದ್ಯರು ದಿನವೂ ಡ್ಯೂಟಿ ಮಾಡುತ್ತಾರೆ. ರಾಷ್ಟ್ರಪತಿಯವರು ಪ್ರವಾಸಕ್ಕೆ ಹೋದಾಗ ಅವರ ಜೊತೆ ಅಡಿಗೆ ಸಿಬ್ಬಂದಿಯೂ ಹೋಗುತ್ತಾರೆ. ರಾಷ್ಟ್ರಪತಿಗೆ ಇಷ್ಟವಾದ ಪದಾರ್ಥಗಳನ್ನು ವಿಶೇಷವಾಗಿ ಕೊಂಡೊಯ್ಯುತ್ತಾರೆ. ರಾಷ್ಟ್ರಪತಿ ದೇಶದಲ್ಲಿ ಮಾಡುವ ಪ್ರವಾಸಗಳಿಗೊಂದು ಏರ್ಪೋರ್ಟ್ ವಿಮಾನವನ್ನು ಬಳಸುತ್ತಾರೆ. ಅದೇ ವಿದೇಶಗಳಿಗೆ ತೆರಳುವಾಗ ಪ್ರತ್ಯೇಕ ಏರ್ ಇಂಡಿಯಾ ವಿಮಾನವನ್ನು ಬಳಸುತ್ತಾರೆ. ರಾಷ್ಟ್ರಪತಿಯವರು ಎಷ್ಟೇ ಆಗಲಿ ದೇಶದ ಪ್ರಥಮ ಪ್ರಜೆ. ಅತಿ ಮುಖ್ಯ ಸಂದರ್ಭದಲ್ಲಿ ದೇಶದ ಮಾರ್ಗದರ್ಶನ ಮಾಡುವವರು. ಗೌರವ ನೀಡುವುದೆಂದರೆ ದೇಶಕ್ಕೆ ಗೌರವ ಸಲ್ಲಿಸಿದಂತೆ. ವಿಡಿಯೋವು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.